ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಸಾಮಾನ್ಯವಾಗಿ ಬ್ಯಾಂಕ್ ಮೇಲೆ ಸಾಕಷ್ಟು ಜನರು ಕೂಡ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಆ ನಂಬಿಕೆ ಆಧಾರದ ಮೇಲೆ ಬ್ಯಾಂಕ್ಗಳಲ್ಲಿ ಕೂಡ ಸಾಕಷ್ಟು ಹಣವನ್ನು ಕೂಡ FD ರೂಪದಲ್ಲಿ ಕೂಡ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಅದು ಸೇಫ್ಟಿ ಆಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರಿಗೆ ಕೂಡ ಒಂದು ರೀತಿಯ ಬಹಳ ನಂಬಿಕೆ ಮತ್ತು ವಿಶ್ವಾಸ ಕೂಡ. ಆದ್ರೆ ಇಲ್ಲೊಂದು ಸಹಕಾರಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥ FD ಹಣವನ್ನ ಕೂಡ ಕೋಟಿಗಟ್ಟಲೆ ಹಣವನ್ನ ಕೂಡ ವಂಚನೆ ಮಾಡಿ ಈಗ ಎಸ್ಕೇಪ್ ಆಗಿರ್ತಕ್ಕಂಥ ಪ್ರಕರಣ ಈಗ ಬಯಲಾಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಬೇಲಿಯ ಒಳ ಮೇಯ್ದಿರ್ತಕ್ಕಂಥ ಕತೆ ಕೂಡ ಹೌದು. ಬಳ್ಳಾರಿಯ ಏನು ಮೂಲತಃ ಮಾನವೀಯ ಪಟ್ಟಣ ಸೌಹಾರ್ದ ಪಟ್ಟಣ ಸಹಕಾರಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಜೂನಿಯರ್ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ರಮೇಶ್ ಅಂತಕ್ಕಂಥ ವ್ಯಕ್ತಿ ಸುಮಾರು 7.25 ಕೋಟಿ ಹಣವನ್ನ ಕೂಡ ಇಲ್ಲಿಂದ ದೋಚಿ ಪರಾರಿಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಈಗ ಪ್ರಕರಣ ಕೂಡ ಬಯಲಿಗೆ ಬಂದಿರತಕ್ಕಂಥದ್ದು. ಅದು ಇದು ಕೇವಲ ಒಂದು ವರ್ಷದಿಂದ ಪ್ರಕರಣ ಆಗಿರ್ತಕ್ಕಂಥದ್ದಲ್ಲ, ಕೇವಲ ಸುಮಾರು 2023ರಿಂದ ಕೂಡ ಈತ ತನ್ನ ಅಕೌಂಟ್ ಅಲ್ಲಿ ಇರ್ತಕ್ಕಂಥ FD ಹಣವನ್ನ ಕೂಡ ಈತ ಹಂತ ಹಂತವಾಗಿ ಕೂಡ ಈತ ಬೇರೆ ಅಕೌಂಟಿಗೆ ಒಂದು ವರ್ಗಾವಣೆ ಮಾಡಿ ಅಲ್ಲಿಂದ ಹಣವನ್ನ ಕೂಡ ಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಈಗ ಒಂದು ತನಿಖೆಯಿಂದ ಕೂಡ ಬಯಲಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇದು ಆಡಿಟ್ ರಿಪೋರ್ಟ್ ಅಲ್ಲಿ ಕೂಡ ಇಷ್ಟೊಂದು ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ದು, ವಂಚನೆ ಆಗಿರ್ತಕ್ಕಂಥದ್ದು ಆಡಿಟ್ ವರದಿಯಲ್ಲಿ ಕೂಡ ಬಹಿರಂಗ ಆಗಿರ್ತಕ್ಕಂಥದ್ದು. ಈ ಜೂನಿಯರ್ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ರಮೇಶ್ ಏನಿದ್ದಾನೆ, ಈತನ ಬ್ಯಾಂಕ್ ನಲ್ಲಿ ಅಂದ್ರೆ ಮಾನ್ವಿ ಪಟ್ಟಣ ಸೌಹಾರ್ದ ಸಹಕಾರ ಬ್ಯಾಂಕ್ ಏನಿದೆ, ಈ ಬ್ಯಾಂಕ್ ನಲ್ಲಿ ಈ ಜನರು ಕೂಡ FD ಹಣವನ್ನು ಇಟ್ಟಿದ್ರು. ಈ FD ಹಣವನ್ನ ಕೂಡ ಈತ ಬೇರೆ ಬೇರೆ ಅಕೌಂಟ್ಗಳಿಗೆ ಒಂದು ನಕಲಿ ಖಾತೆಗಳನ್ನ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಈತ ತನ್ನ ತಂದೆ, ತಾಯಿ, ಪತ್ನಿ ಹೆಸರಲ್ಲಿ ಕೂಡ ಒಂದು ಅಕೌಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ. ಜೊತೆಗೆ ಬೇರೆ ಗ್ರಾಹಕರ ಹೆಸರಲ್ಲಿ ಕೂಡ ಈತ ವಂಚನೆ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. 2023ರಿಂದ ಇಲ್ಲಿವರೆಗೆ ಸುಮಾರು 7.25 ಕೋಟಿ ಹಣವನ್ನ ಕೂಡ ಈತ ಡ್ರಾ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ತಂದೆ, ತಾಯಿ, ಪತ್ನಿ ಮತ್ತು ಬೇರೆ ಬೇರೆ ಗ್ರಾಹಕರ ಹೆಸರಲ್ಲಿ ಕೂಡ ಈತ ಹಣವನ್ನ ಡ್ರಾ ಮಾಡಿಕೊಂಡು ಈತ ವಂಚನೆ ಮಾಡಿರ್ತಕ್ಕಂಥದ್ದು ಈಗ ಬಯಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಯಾವಾಗ ಆಡಿಟ್ ವರದಿಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಕೋಟಿಗಟ್ಟಲೆ ಹಣ ವಂಚನೆ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದೇ ಒಂದು ಬ್ಯಾಂಕಿನ ಮುಖ್ಯಸ್ಥರು ಕೂಡ ಈತನ ವಿರುದ್ಧ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯ APMC ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಜೂನಿಯರ್ ಅಸಿಸ್ಟೆಂಟ್ ರಮೇಶ್ ವಿರುದ್ಧ ಕೂಡ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಯಾವಾಗ ಈತ ವಂಚನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಯಾವಾಗ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗ್ತಕ್ಕಂಥ ಮಾಹಿತಿ ಸಿಗ್ತಾ ಕುಟುಂಬ ಸಮೇತವಾಗಿ ಈತ ಇಲ್ಲಿಂದ ತಲೆಮರೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರ್ತದೆ. ಈತನ ಬಂಧನಕ್ಕಾಗಿ ಈಗ APMC ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ವಂಚನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಸಾಕಷ್ಟು ಜನರು ಕೂಡ ಬ್ಯಾಂಕ್ ಅಲ್ಲಿ ಸೇಫ್ಟಿ ಆಗಿ ಹಣ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜನರು ಒಂದು ರೀತಿಯಲ್ಲಿ ಬ್ಯಾಂಕ್ ಅಂದ್ರೆ ಒಂದು ಭದ್ರತೆ ಇರುತ್ತೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಮೋಸ ವಂಚನೆ ಆಗೋ ನಿಟ್ಟಿನಲ್ಲಿ ಕೂಡ ಜನರು ಸಾಮಾನ್ಯ ಗ್ರಾಹಕರು ಕೂಡ ಬ್ಯಾಂಕ್ ಮೇಲೆ ಸಾಕಷ್ಟು ನಂಬಿಕೆಯನ್ನ ಕೂಡ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಈತ ಏನು ಸುಮಾರು 7.25 ಕೋಟಿ ಹಣವನ್ನ ಕೂಡ ಬ್ಯಾಂಕಿಗೆ ಒಂದು ವಂಚನೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಅದು ಮ್ಯಾನೇಜರ್ ಆಗಿರ್ಬೋದು, ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬ್ಯಾಂಕಿನ ಒಂದು ರಕ್ಷಣೆಗಾಗಿ ಇರಬೇಕಾಗುತ್ತೆ. ಮತ್ತೊಂದು ಕಡೆ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದ್ರೆ ಇಲ್ಲಿ ಇವರೇ ಈ ರೀತಿಯಾದಂತ ಖತರ್ನಾಕ್ ಐಡಿಯಾಗಳನ್ನ ಹುಟ್ಟು ಹಾಕಿ ಇಲ್ಲಿ ಕೆಲವು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ನಕಲಿ ಸಹಿಗಳನ್ನ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಕೂಡ ಇಲ್ಲಿ ಈತ ವಂಚನೆ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾವಾಗ ಈ ರೀತಿಯಾದಂತ ಈ ಬ್ಯಾಂಕ್ ಅಲ್ಲಿ ಈ ರೀತಿಯಾಗಿ ಇಟ್ಟಿರ್ತಕ್ಕಂಥ ಅದು ಗ್ರಾಹಕರು ಇಟ್ಟಿರ್ತಕ್ಕಂಥ FD ಹಣವನ್ನು ಕೂಡ ಈತ ಒಂದು ವಂಚನೆ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಕೂಡ ಒಂದು ರೀತಿಯ ಆತಂಕ ಕೂಡ ಒಳಗಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಜನರು ನಂಬಿಕೆ ಮೇಲೆ ಬ್ಯಾಂಕ್ ಅಲ್ಲಿ ಒಂದು ಠೇವಣಿಯನ್ನ ಕೂಡ FD ಹಣವನ್ನ ಕೂಡ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಈತ ಇಷ್ಟೊಂದು ಪ್ರಮಾಣದಲ್ಲಿ ಸುಮಾರು 7.25 ಕೋಟಿ ಹಣ ಕೂಡ ಇಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು, ಅದು ಆಡಿಟ್ ವರದಿಯಲ್ಲಿ ಕೂಡ ಬಹಿರಂಗ ಆಗಿರ್ತಕ್ಕಂಥದ್ದು. ಈತನ ವಿರುದ್ಧ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಷ್ಟಕ್ಕೆ ಈತ ವಂಚನೆ ಮಾಡಿದಾನ ಅಥವಾ ಇನ್ನೇನಾದ್ರೂ ಈ ಒಂದು ಬ್ಯಾಂಕ್ ಅಲ್ಲಿ ವರ್ಗಾವಣೆ ಒಂದು ಹಣವನ್ನ ಇನ್ನೂ ಅಕ್ರಮವಾಗಿ ವರ್ಗಾವಣೆ ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬ್ಯಾಂಕಿನ ಮುಖ್ಯಸ್ಥರು ಕೂಡ ಈ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈತನ ಪಾತ್ರ ಮಾತ್ರ ಇದೆನಾ ಅಥವಾ ಇನ್ನು ಬ್ಯಾಂಕ್ ನ ಮೇಲಧಿಕಾರಿಗಳ ಪಾತ್ರ ಕೂಡ ಈತನ ಒಂದು ಜೊತೆಗೆ ಏನಾದ್ರು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈತನ ಒಂದು ಬಂಧನಕ್ಕಾಗಿ ಕೂಡ ಈಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈತನ ಬಂಧನ ಬಳಿಕ ಈತ ಸುಮಾರು 7.25 ಕೋಟಿ ಹಣ ಏನಿದೆ ಇದನ್ನ ಈತ ಏನಾದ್ರು ಈ ಒಂದು ಹಣದಲ್ಲಿ ಬೇರೆ ಏನಾದ್ರು ಆಸ್ತಿ ಖರೀದಿ ಮಾಡಿದಾನ ಅಥವಾ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡಿದಾನ ಅಥವಾ ಈ ಹಣವನ್ನ ಏನಾದ್ರು ಬೇರೆ ಕಡೆ ಏನಾದ್ರು ವರ್ಗಾವಣೆ ಮಾಡಿದಾನ ಅಥವಾ ಬೇರೆ ಅಕೌಂಟ್ ಅಲ್ಲಿ ಏನಾದ್ರು ಈತ
ಒಂದು ಠೇವಣಿ ಇಟ್ಟಿದ್ದಾನೆ ಬಗ್ಗೆ ಕೂಡ ಪೊಲೀಸರು ಕೂಡ ಈಗ ತನಿಖೆಯಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈತನ ಬಂಧನ ಬಳಿಕ ಎಷ್ಟು 7.5 ಕೋಟಿ ಹಣವನ್ನು ಕೂಡ ಈತ ಏನಾದ್ರೂ ಬೇರೆ ಬೇರೆಗೆ ಆತ ಖರ್ಚು ಮಾಡಿದ ಸಂಬಂಧಪಟ್ಟಂಗೆ ಗೊತ್ತಾಗುತ್ತೆ. ನಮಗೆ ಈಗ ಇತ್ತೀಚೆಗೆ ಈಗಿನ ಆಡಿಟ್ ರಿಪೋರ್ಟ್ನಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಬಂದು ನಾವು ಕಂಡುಹಿಡಿದ ಪ್ರಕಾರ ಸುಮಾರಾಗಿ ದುಡ್ಡು ಕೋಟಿಗಟ್ಟಲೆ ಹೋಗಿದೆ. ಅದು ಅದರಲ್ಲಿ ಬೈ ವೇ ಆಫ್ ಲೋನ್ಸ್, ಅಂದರೆ ಯಾರು ಅಕೌಂಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಯಾರೋ ಲೋನ್ಸು, ಆ ಲೋನ್ಸನ್ನೇ ಮತ್ತೆ ಆ್ಯಕ್ಟಿವ್ ಮಾಡಿಕೊಂಡು ತನ್ನ ಪಾಸ್ವರ್ಡ್ ಇಟ್ಟು ತನ್ನ ಮೊಬೈಲ್ ನಂಬರ್ ಲಿಂಕ್ ಮಾಡಿ ತನ್ನ CC ಲಿಂಕ್ ಮಾಡಿ ಈ ರೀತಿ ಮಾಡಿ ಹಣ ದುರುಪಯೋಗ ಆಗಿತ್ತು. ಈಗ ನಾವು ಇಂಟರ್ನಲ್ ಆಡಿಟ್ ಮಾಡಿಸ್ಬಿಟ್ಟು ಇಮಿಡಿಯೇಟಾಗಿ ನಾವು FIR ಫೈಲ್ ಮಾಡಿದ್ವಿ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಹೋಗಿದ್ದು ದುಡ್ಡೆಲ್ಲ, ಅಷ್ಟು ದುಡ್ಡು ಯಾರು ಬೇರೆದವ್ರಿಗೆ ಯಾರಿಗೂ ಏನು ಮೋಸ ಆಗಿಲ್ಲ, ಡೆಪಾಸಿಟರ್ಸಿಗೂ ಮೋಸ ಆಗಿಲ್ಲ. ಇದು ಮಾಡಿದ ನಂತರ ನಾವು ಈಗ ಸ್ಟ್ಯಾಟ್ಯೂಟರಿ ಆಡಿಟ್ ತೊಗೊಳ್ತಾ ಇದ್ವಿ. ಈಗ ಸ್ಟ್ಯಾಟ್ಯೂಟರಿ ಆಡಿಟ್ ಮಾಡಿಸಿದ್ರೆ IAS ಆಡಿಟ್ ಮಾಡಿಸ್ಬಿಟ್ರೆ ಎಂಟೈರ್ ಎಲ್ಲೆಲ್ಲಿ ಹೋಗಿದೆ ದುಡ್ಡು ಅದೆಲ್ಲ ಪಕ್ಕ ಚೆಕ್ಔಟ್ ಆಗುತ್ತೆ. ಚೆಕ್ಔಟ್ ಆದ ನಂತರ ಯಾವತ್ತಿದ್ರೂ ಈ ದುಡ್ಡು ವಿತಿನ್ ಶಾರ್ಟ್ಲಿ ರಿಕವರಿ ಮಾಡೇ ಮಾಡ್ತೀವಿ. ಮಾನ್ವಿ ಟೌನ್ ಸೊಸೈಟಿ ಬ್ಯಾಂಕಲ್ಲಿ, ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಒಂದು ಫ್ರಾಡ್ ನಡೆದಿರೋದ್ರ ಬಗ್ಗೆ ಮಾಹಿತಿ ಬರ್ತದೆ. ಈ ಒಂದು ದೂರಿನ ಸಾರಾಂಶ ಏನಂತಂದರೆ, ಮಾನ್ವಿ ಟೌನ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಸುಮಾರು 2 ವರ್ಷಗಳಿಂದ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಎಂಪ್ಲಾಯಿ, ಹೆಸರು ರಮೇಶ್ ಅಂತ ಹೇಳಿ, ಜೂನಿಯರ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಂಥವ್ರು. ಅಲ್ಲಿ ಇರುವಂತಹ ಬೇರೆ ಕಸ್ಟಮರ್ಸ್ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿರುವಂತಹ ಒಂದು ಅಮೌಂಟನ್ನು ಓವರ್ ಡ್ರಾಫ್ಟ್ ಬೇರೆ ನಕಲಿ ಸಹಿ ಮಾಡಿಕೊಂಡು ಬಿಟ್ಟು ಓಡಿ ಲೋನ್ಗಳನ್ನು ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಿ, ಅಂದರೆ ಬೇರೆ ಹೆಸರಲ್ಲಿ ತನ್ನ ತಂದೆ ತಾಯಿ ಹಾಗೂ ತನ್ನ ಹೆಂಡತಿ ಹಾಗೂ ಬೇರೆ ಹೆಸರುಗಳಲ್ಲಿ ಅದನ್ನು ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಅಕೌಂಟ್ಗಳಿಗೆ ಈ ಹಣ ಬರೋ ಥರದಲ್ಲಿ ಒಂದು ನಕಲಿ ಸಹಿ ಮಾಡ್ಕೊಂಡ್ಬಿಟ್ಟು ವ್ಯವಸ್ಥಿತವಾಗಿ ಒಂದು ಚೀಟಿಂಗ್ ಮಾಡಿದ್ದು, ಫೋರ್ಜರಿ ಮಾಡಿದ್ದು. ಈ ಕುರಿತು ಅಲ್ಲಿದ್ದಂತಹ MD ಅವರು ಶ್ರೀ ಗೋಪಾಲ್ ಕೃಷ್ಣ ಏನು ಇದ್ದಾರೆ, ಅವರು ಒಂದು ಕಂಪ್ಲೇಂಟನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 2 ವರ್ಷದಲ್ಲಿ 7 ಕೋಟಿಗೆ ಮೀರಿ ಒಂದು ಫ್ರಾಡ್ ಆಗಿರುವಂಥದ್ದಿದೆ. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ನಿನ್ನೆ 82/2026 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈತನ ಬಂಧನ ನಂತರ ಈ ಒಂದು ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಮಾತ್ರ ಇದೆ ಇರ್ತಕ್ಕಂಥದ್ದು, ಅಥವಾ ಈ ಬ್ಯಾಂಕಿನ ಮೇಲಧಿಕಾರಿಗಳ ಶಾಮೀಲಾತಿ ಕೂಡ ಇದೆ ಅನ್ನೋದು ಕೂಡ ಬಯಲಿಗೆ ಬರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.